ಬ್ಯಾಕ್ ಟು ಮೈ ಚಾನಲ್. ಇವಾಗ ಇಲ್ಲೇ ಪಂಡರಪುರದಲ್ಲೇ ಇದ್ದೀವಿ. ಇವಾಗ ಎದ್ದು ಟಿಫನ್ ಮಾಡೋಣ ಅಂತ ಇಲ್ಲಿ ಹೋಟೆಲ್ ಬಂದಿದ್ದೀವಿ. ಈ ಹೋಟೆಲ್ಲು ನಮ್ಮ ರೂಮ್ ಪಕ್ಕನೇ ಇತ್ತು, ಬಟ್ ನೋಡಿರಲಿಲ್ಲ. ಸೊ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಟಿಫನ್ ಆರ್ಡ್ರ್ ಮಾಡಿದ್ದೀವಿ. ತಿನ್ಕೊಂಡು ಆಮೇಲೆ ಮತ್ತೆ ಫ್ರೆಶ್ ಅಪ್ ಆಗಿ ಇವತ್ತು ಪಂಡರಪುರ ಅಕ್ಕಪಕ್ಕ ಇರೋ ಸೈಟ್ ಸೀನ್ಸ್ನ ನೋಡೋಕ್ಕಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಬ್ರೇಕ್ಫಾಸ್ಟ್ನ ಪಾರ್ಸಲ್ ತೊಗೊಂಡು ಹೋಗಬೇಕು. ನಮ್ಮಮ್ಮ ಬಂದಿಲ್ಲ. ಸೊ ನಮ್ಮಂಗೆ ಬ್ರೇಕ್ಫಾಸ್ಟ್ ಪಾರ್ಸಲ್ ತೊಗೊಂಡು ನಾವಿಲ್ಲಿ ಚೆನ್ನಾಗಿ ತಿನ್ಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಸೈಟ್ ಸೀನ್ಸ್ಗೆ ಹೋಗಿ ನೋಡೋಕೆ ಹೋಗೋದು. ನನ್ನ ತಂಗಿ ಏನೋ ಹೇಳ್ಬೇಕಂತೆ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಬಂದಮೇಲಿಂದ ನಮಗೆ ಸಿಕ್ಕಿರೋದು ಒಂದೇ ಮೆನ್ಯೂಯಲ್ಲಿ ಇಂಗ್ಲೀಷ್ ಇರೋದಂದರೆ ಈ ಹೋಟೆಲಲ್ಲಿ ಮಾತ್ರ. ಇನ್ನೆಲ್ಲೂ ಇಂಗ್ಲೀಷ್ ಮೆನ್ಯೂ ಇಲ್ಲ. ಹಿಂದಿ ಓದೋಕೆ ಟ್ರೈ ಮಾಡಿ ಸಾಕಾಯ್ತು ಗೈಸ್. ಇಂಗ್ಲೀಷಲ್ಲಿ ಏನಾದ್ರು ಮಾತಾಡ್ಸಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರು ಹೇಳೋ ಪ್ಯೂರ್ ಮರಾಠಿ ನಮ್ಗೆ ಅರ್ಥ ಆಗಲ್ಲ. ನಾವು ಹಿಂದಿ, ಮರಾಠಿ ಮತ್ತು ಕನ್ನಡ, ಇಂಗ್ಲೀಷ್ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದೀವಿ. ಇಲ್ಲಾಂದರೆ ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಮಾತಾಡಬೇಕು. ಈ ಫುಡ್ಡಲ್ಲಿ ಇದೇ ಫಸ್ಟು ಫುಡ್ಡು ಗೈಸ್ ನಮಗೆ ಇಂಗ್ಲೀಷಲ್ಲಿ ಸಿಕ್ಕಿರೋದು. ಬರೀ ಎಲ್ಲ ಹಿಂದಿನೇ. ಫುಡ್ ಅಂತ ಬಂದರೆ ಫುಲ್ ಬ್ಯುಸಿ ಆಗಿಬಿಡ್ತಾಳೆ ಆರ್ಡರ್ ಮಾಡೋದ್ರಲ್ಲಿ, ತಿನ್ನೋದ್ರಲ್ಲೆಲ್ಲ. ಅದಕ್ಕೆ ನಾನಿವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಇಡ್ಲಿ ಅಂತಂದರೆ ಬರೀ ಎರಡೇ ಇಡ್ಲಿ ಕೊಟ್ಟಿದ್ದಾರೆ. ಇಟ್ಸ್ ಓಕೆ, ಬಟ್ ಏನಕ್ಕೆ ಈ ಮುರಿದೋಗಿರೋದೆಲ್ಲ ಇಡ್ಲಿ ಕೊಟ್ಟವ್ರೆ ಅಂತ ಗೊತ್ತಿಲ್ಲ. ಕರೆಕ್ಟಾಗಿ ಕೊಡಬೇಕಂತ ಗೊತ್ತಾಗಲ್ಲ. ವಡೆ ಬೇರೆ ಸಪ್ರೇಟ್, ಎರಡೇ ಹೇಳಿದ್ರು. ಆಗ ಇನ್ನೊಂದೇನೋ ಆರ್ಡರ್ ಮಾಡಬೇಕಂತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಇವಳು ಫ್ರೆಂಚ್ ಫ್ರೈಸ್ ತಿನ್ನಬೇಕಂತೆ. ಇಲ್ಲಿ ಅದು ಫಿಂಗರ್ ಚಿಪ್ಸ್ ಅಂತ ಹೇಳ್ತಾರಂತೆ. ಅದನ್ನು ಆರ್ಡರ್ ಮಾಡೋದಕ್ಕೆ ತಗೊಳ್ತಾ ಇದ್ದಾಳೆ. ನಮ್ಮಪ್ಪ ಬೈತಾ ಇದ್ದಾರೆ ಬೆಳಗ್ಗೆ ಏನಕ್ಕೆ ಅಂತ. 3 ಪ್ಲೇಟ್ ಇಡ್ಲಿ ಹೇಳಿದ್ರೆ ಅವ್ರು 2 ಪ್ಲೇಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಇವಳಿಗೆ ಏನಾರು ಒಂದು ಕುರ್ಕ್ಲು ತಿಂಡಿ ತಿಂದ್ಬಿಡ್ಬೇಕು, ಇಲ್ಲ ಅಂದರೆ ಆಗಲ್ಲ. ಸಾಕು ಬಿಡೆ, ಕೊಡ್ಸಲ್ಲ ಡ್ಯಾಡಿ. ಆದರೂ ನೋಡ್ತೀನಿ. ನೂಡಲ್ಸ್ ಬೇಕಂತೆ ಊರಿಂದ. ಸ್ಟೇಟಿಗೆ ಬಂದರೂ ನೂಡಲ್ಸು, ಗೋಬಿ ಅದನ್ನೇ ಹುಡುಕ್ತಾ ಇರ್ತಾಳೆ. ಬನ್ನಿ ತಿನ್ಕೊಂಡು ಬರೋಣ ಬ್ರೇಕ್ಫಾಸ್ಟ್. ಬಾಯ್ ಗೈಸ್. ನನಗೆ ಇವ್ರು ಇಡ್ಲಿನೇ ಕೊಟ್ಟಿಲ್ಲ ಗೈಸ್, ಬರೀ ವಡೆ ಕೊಟ್ಟವ್ರೆ. ಇವ್ರಿಗೆ ಮಾತ್ರ ಇಡ್ಲಿ ವಡೆ ಕೊಟ್ಟವ್ರು ತಿಂತವ್ರೆ. ನಂಗೆ ಮಾತ್ರ ವಡೆ, ಬೆಳಗ್ಗೆ ವಡೆ ತಿಂದರೆ ನಮ್ಮ ಅಪ್ಪ ಬೈತಾರೆ ಗೈಸ್. ನೋಡಿ ಗೈಸ್, ಸ್ಪೂನಲ್ಲಿ ತಿಂದವನೆ ಫೋರ್ಕಲ್ಲಿ ತಿಂತವಳೆ. ಮೀನಾಕ್ಷಿ ಎಂತ ಮಕ್ಳಿಗೆ ಜನ್ಮ ಕೊಟ್ಬಿಟ್ಟೆ ನೀನು. ನಮ್ಮ ಇಡ್ಲಿ ಬಂತು. ನೋಡಿ ನಮ್ಮ ಅಪ್ಪ ಪೂರಿ ಬಾಜಿ ಅನ್ನೋದು ಆರ್ಡರ್ ಮಾಡಿದ್ದಾರೆ ಗೈಸ್. ಇದು ಪೂರಿ ಬಾಜಿ ಅಂತೆ. ಅದ್ರಲ್ಲಿ ದಹಿ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಸ್ವಲ್ಪ ಗೊಜ್ಜು, 4 ಪೂರಿ ಕೊಟ್ಟಿದ್ದಾರೆ. ನಮ್ಮ ಅಪ್ಪ ಈಗ ತಿನ್ಬಿಟ್ಟು ಹೇಳ್ತಾರೆ. ಮುಖ ಕಾಣ್ತಾ ಇಲ್ಲ, ತಿನ್ಬಿಟ್ಟು ಹೇಳಿ ಹೆಂಗೈತೆ ಗೈಸ್. ನಮ್ಗೆ ನೆನ್ನೆಯಿಂದ ಬರೀ ಪೂರಿ ಬಾಜಿ, ಪಾವ್ ಬಾಜಿ ಅದೇ ತಿನ್ನೋದಾಗ್ಬಿಟ್ಟೈತೆ ಗೈಸ್. ಇವಳು ಅದು ಕೊಡ್ಸಿಲ್ಲ ಊಟನೇ ಮಾಡಲ್ಲ ಅಂತ ಆಟ ಮಾಡ್ತಾಳೆ. ಗೈಸ್ ನೆಕ್ಸ್ಟು ಪೋಹ ಆರ್ಡ್ರ್ ಮಾಡ್ದು. ಇದು ಒಂಥರ ಸ್ವೀಟ್ ಆಗಿ ಚೆನ್ನಾಗಿದೆ ಗೈಸ್. ಫುಡ್ಡಲ್ಲಿ ಏನೇ ಹೇಳಿ ಮೈಸೂರು ಫುಡ್ಡು ಗೈಸ್. ನನಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಂದ್ರೆ ಆಗೋದೇ ಇಲ್ಲ, ಕಷ್ಟ ಆಗ್ತೈತೆ. ಇದು ಅಷ್ಟು ಏನು ಚೆನ್ನಾಗಿಲ್ಲ. ಏನದು ಆಲೂಗೆಡ್ಡೆ ಗೊಜ್ಜು ಮಾಡಿಬಿಟ್ಟು ಅದಕ್ಕೆ ಇದು ಕೊಟ್ಟಿದ್ದಾರೆ. ಮೊಸರಿಗೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಕೊಟ್ಟಿದ್ದಾರೆ. ಫುಡ್ಡೇ ಅಡ್ಜಸ್ಟ್ ಆಗ್ತಾ ಇಲ್ಲ ಗೈಸ್. ನಾನಿಲ್ಲಿ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದೆ, ಹೆಂಗಿರುತ್ತೆ ನೋಡೋಣ ಅಂತ. ಇದೇನೋ ಸ್ವಲ್ಪ ಚೆನ್ನಾಗಿದೆ. ಸಾಸ್ ಕೊಟ್ಟಿದ್ದಾರೆ, ಆದರೆ ಖಾರದ ಪುಡಿ ಕೊಟ್ಬಿಟ್ಟಿದ್ದಾರೆ ಗೈಸ್. ನಾನು ಇದಕ್ಕೆ ಸ್ಪೈಸಿ ಯಾಕೆ ಹಾಕಿಲ್ಲ ಅಂದರೆ ಖಾರದ ಪುಡಿ ಕೊಟ್ಬಿಟ್ಟವನೇ ಗೈಸ್. ತಿನ್ಬಿಟ್ಟು ಇಲ್ಲಿ ನೋಡಿ ನಾನು ಬಾಯೆಲ್ಲ ಉರಿತೈತೆ. ಖಾರದ ಪುಡಿ ಕೊಟ್ಟಿದ್ದಾರೆ ಗೈಸ್. ಬೆಳಗ್ಗೆ ಎಷ್ಟು ಬಿಲ್ ಆಗೈತೆ ನೋಡಿ, 500 ರೂಪಾಯಿ ಬಿಲ್ಲು ಗೈಸ್. ಇದು ನಮ್ಮ ಅಮ್ಮಂಗೆ ಪಾರ್ಸಲ್ಲು, 500 ರೂಪಾಯಿ ಬಿಲ್ಲು ಬೆಳಗ್ಗೆ. ನಮ್ಮ ಅಪ್ಪ ಅದೇನು ಬೈತಾರೋ ಏನೋ ಗೊತ್ತಿಲ್ಲ ಗೈಸ್, ನೋಡಬೇಕು ಗೈಸ್. ಇವಳು ಬರ್ಬೇಕಾರೆ ನನ್ನ ಜೊತೆ ಬಂತವಳೆ, ಹೋಗ್ಬೇಕಾರೆ ನೋಡಿ ಪಕ್ಷನೇ ಚೇಂಜ್ ಮಾಡ್ಬಿಟ್ಲು ಗೈಸ್. ನಮ್ಮ ಅಪ್ಪನ ಜೊತೆ ಹೋಯ್ತಾವಳೆ. ನಮ್ಮ ರೂಮ್ ಅದೇ ಗೈಸ್. ನಾವು ತಿಂದಿದ್ದೋ ಹೋಟ್ಲಿದು. ತಿನ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ರಶ್ ಗೈಸ್. ಇಲ್ಲೇ ಗಾಡಿಲೇ ಇಲ್ಲೇ ಓಡಾಡ್ತಾ ಇರ್ತಾರೆ, ಅಲ್ಲಲ್ಲೇ ಉಗಿತಾ ಇರ್ತಾರೆ. ಒಂಥರ ಏನೋ ಅಷ್ಟೇನು ಕ್ಲೀನ್ ಅಂತ ಅನಿಸಿಲ್ಲ ಸಿಟಿ. ನನಗೆ ಅಷ್ಟೇನು ಸ್ಯಾಟಿಸ್ಫೈಡ್ ಆಗಿಲ್ಲ.
ಅದೊಂಚೂರು ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಅಪ್ಪಗೆ ಇದನ್ನು ತಗೋಬೇಕಂತೆ. ದಾಳಿಂಬೆ ನನ್ನ ಮುಖ ಹೆಂಗ್ ಊದಿದೆ ಅಂತ ಕರೆಕ್ಟಾಗಿ ನಿದ್ದೆ ಮಾಡಿಲ್ದೆ ಮುಖಗಳು ನೋಡಿ ಹೆಂಗ್ ಊದಿದೆ. ಏನು ಹುಡುಕ್ತಿದ್ಯಪ್ಪ ಬಂಗಾರ? ಆಟ ಸಾಮಾನಂತೆ. ಗೈಸ್, ನಾನು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡಬೇಕು. ಏನು ಅಂತ ಹೇಳಿದ್ರೆ, ಅಂದರೆ ತುಂಬ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಏನಾದ್ರು ಟ್ರಿಪ್ಸ್ಗೆ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತ ಏನಾದ್ರು ಇದ್ದರೆ ನೈಟೆಲ್ಲ ನಿದ್ದೆನೇ ಮಾಡ್ತಾ ಇರಲಿಲ್ಲ ಗೈಸ್, ನಾನು ನಮ್ಮ ಅಕ್ಕ. ಯಾಕಂದರೆ ನಾವು ಅದರಷ್ಟು ಡಿಸ್ಕಷನ್ ಮಾಡುವ ಟ್ರಿಪ್ಪಲ್ಲಿ ಹೆಂಗಿರುತ್ತೆ ಏನು. ನಾವು ತುಂಬ ವರ್ಷ ಆದಮೇಲೆ ಹೋಗ್ತಾ ಇದ್ದೀವಿ, ಹಂಗೆ ಎಂಜಾಯ್ ಮಾಡೋಣ, ಹಿಂಗೆ ಎಂಜಾಯ್ ಮಾಡೋಣ, ಆ ಥರ ಆಟ ಸಾಮಾನು ತಗೊಳ್ಳೋಣ, ಹಂಗಿರೋಣ ಹಿಂಗಿರೋಣ ಅಂದ್ಕೊಂಡು ಇಡೀ ನೈಟ್ ಮಾತಾಡ್ತಾ ಕೂತಿರುವ. ನಿದ್ದೆನೇ ಮಾಡ್ತಾ ಇರಲಿಲ್ಲ ನಾವು, ಹೇಳಬೇಕು ಅಂತ ಹೇಳಿದ್ರೆ ಗೈಸ್. ಈ ಥರ ನಾವು ತುಂಬಾ ಮಾತಾಡುವ, ನಿದ್ದೆ ಮಾಡ್ತಾನೆ ಇರಲಿಲ್ಲ ಇಡೀ ನೈಟು, ಹಾಗೆ ಹಿಂಗೆ. ಅದರಲ್ಲೂ ನಾವು ಏನಾದರೂ ತುಂಬ ವರ್ಷ ಆದಮೇಲೆ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ರಂತೂ ಹಿಂಗೆ ಮಾತಾಡ್ತಾ ಕೂತಿರುವ. ಅದೆಲ್ಲ ನೆನಪಾಯ್ತು. ಬಟ್ ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಅಂದರೆ ನಮಗೆ ಏಜ್ ಆಗ್ತಾನೋ ಅಥವಾ ಮೆಚುರಿಟಿಯಿಂದನೋ ಆ ಥರ ನಾವು ಫೀಲೇ ಮಾಡೋಕ್ಕೆ ಹೋಗಲ್ಲ. ಹೋಗ್ಬೇಕಾ ಟ್ರಿಪ್ಗೆ, ಸರಿ ನಾವು ಒಂದು 18 ಇಯರ್ಸ್ ಆದಮೇಲೆ ಹೋಗ್ತಾ ಇದ್ದೀವಾ, ಓಕೆ ನೋಡೋಣ. ಲೈಕ್ ಈ ಥರ ಮೈಂಡ್ಸೆಟ್ಟಲ್ಲಿ ಬಂದ್ಬಿಟ್ಟಿರುತ್ತೆ ನಮಗೆ. ಲೈಕ್ ಆ ಇನೋಸೆನ್ಸ್ ಆಗಿರ್ಬೋದು, ಲೈಕ್ ಆ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಈಗ ಅಷ್ಟೇನು ಕಾಣಕ್ಕೆ ಸಿಗಲ್ಲ. ಸೊ ಅದೊಂಥರ ಬೇಜಾರಾಯಿತು. ಸೊ ಚೈಲ್ಡ್ಹುಡ್ಡೆಲ್ಲ ಒಂಥರ ಹಂಗೆ ರಪ್ಪಂತ ಪಾಸ್ ಆಯಿತು. ನಿಮಗೇನಾದರೂ ನನ್ನ ಥರನೇ ಲೈಕ್ ನೀವು ಇದೇ ಥರ ಚೈಲ್ಡ್ಹುಡ್ನ ಇದೇ ಥರ ಯೋಚನೆ ಮಾಡ್ತಿದ್ರಾ, ಅಥವಾ ಏನಾದ್ರು ನನ್ನ ಥರನೇ ನಿಮಗೂ ಏನಾದರೂ ಫೀಲ್ ಆಗ್ತಿತ್ತಾ ಹೆಂಗೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಲ್ಲ ನಾನೊಬ್ಬಳೇ ಈ ಥರ ಮೆಂಟ್ಲಿ ಥರ ಏನಾದ್ರು ಯೋಚನೆ ಮಾಡ್ತೀನಾ ಇಲ್ಲಾದರೂ ಹೋಗ್ಬೇಕಾದ್ರೆ, ಇಲ್ಲ ನೀವು ಕೂಡ ನನ್ನಂಗೆ ಯೋಚನೆ ಮಾಡ್ತೀರಾ ಅಂತ ತಿಳಿಸ್ಕೊಡಿ. ಸೊ ಇವಾಗ ಊಟ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೂಮಿಗೆ ಬಂದು ಈಗ ಫ್ರೆಶ್ ಅಪ್ ಆಗಿ ಪಟ್ಟಂತ ರೆಡಿ ಆಗಿಬಿಟ್ಟು ಸೈಟ್ ಸೀನ್ಸ್ ನೋಡೋಕೆ ಹೋಗಬೇಕು ಗೈಸ್. ಇಲ್ಲಿ ನಾನು ಹಿಂದೆ ನೋಡಿ ಚಂದ್ರಭಾಗ ನದಿ ಇದೆ, ಒಳ್ಳೆ ವ್ಯೂ ನಮ್ಮ ರೂಮಿಂದ ಅಂತೂ. ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಅದನ್ನೇ ನೋಡಿದೆ. ಬಟ್ ತುಂಬ ಬಿಸಿಲು ಗೈಸ್, ಇಲ್ಲಿ ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲು ಫೀಲ್ ಆಗುತ್ತಾ ಇಲ್ಲ ನನಗೆ ಬಿಸಿಲು ಅಂತ. ಬಟ್ ತುಂಬ ಶೆಕೆ ಫೀಲ್ ಆಗುತ್ತೆ. ತಣ್ಣೀರಲ್ಲೇ ಸ್ನಾನ ಮಾಡ್ತಾ ಇರೋದು ನಾವು, ಬಟ್ ಆದರೆ ಏನೋ ಸಮಾಧಾನನೇ ಇಲ್ಲ. ಇವತ್ತೊಂಚೂರು ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ಸೊ ಹೊಟ್ಟೆ ತುಂಬಿದೆ ಸದ್ಯಕ್ಕೆ. ಆಮೇಲೆ ನೋಡೋಣ, ಏನಾದ್ರು ಹೊಟ್ಟೆಗೆ ಬಿದ್ದರೆ ಗೈಸ್ ತಲೆ ಅದಾಗದೆ ಓಡುತ್ತೆ ನನಗೆ. ಸೊ ಬನ್ನಿ ಇವಾಗ ರೂಮ್ಗೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಜಲ್ದಿ ಹೋಗೋಣ ಗೈಸ್. ನಾನು ತಂಗಿಗೆ ಪಾಪ ಹುಷಾರಿಲ್ಲ ಗೈಸ್. ಸಿರಪ್ನ ಹೆಂಗೆ ಕುಡಿಯೋದು ಅಂತ ಪ್ರಾಕ್ಟೀಸ್ ಮಾಡ್ತಾವಳೆ. ಹೆಂಗೆ ಕುಡಿಯೋದು ಸರ್? ಕುಡಿಬೇಕು. ವಾ ಕಣ್ಗೊಳ್ಳೋದು ಕುಡಿ. ಗೈ ಸಿರಪ್ ಕುಡಿಯಕ್ಕೆ ಎಷ್ಟು ಆಡ್ತಾವಳೆ ಅಂದ್ರೆ ಚಿಕ್ಕ ಮಗು. ನಿಮ್ಗೆ ಹೆಂಗಲ್ಲ ಯಾರಾದ್ರು ಹಿಂಗೆ ಸಿರಪ್ ಕುಡಿಯಕ್ಕೆ ಗಾಂಚಲ್ಲಿ ಇಡೋರನ್ನ ಟ್ಯಾಗ್ ಮಾಡಿ. ಅದ್ರಲ್ಲಿ ಬೇರೆ ಏನೋ ಓಡಾಡ್ತೈತೆ. ಈ ಕುಡಿತಾಳೆ ಇಲ್ವಾ ಗೈಸ್? ಕಮೆಂಟ್ ಮಾಡಿ ಗೈಸ್. ಅವ್ಳು ಕುಡಿಬೇಕು ಅನ್ನೋರು ಕುಡಿ ಅಂತ ಕಮೆಂಟ್ ಹಾಕಿ, ಕುಡಿಬೇಡ ಅನ್ನೋರು ಕುಡಿಬೇಡ ಅಂತ ಕಮೆಂಟ್ ಹಾಕಿ. ಆದ್ರೆ ಏನ್ ಮಾಡಿದ್ರೆ ಕುಡಿಸ್ಲೇಬೇಕಲ್ಲ, ಹುಷಾರಿಲ್ಲ ಬೇರೆ. ಕುಡಿಯಪ್ಪ, ಕುಡಿದ್ಬಿಟ್ಲು ಗೈಸ್. ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದೀರಾ ಕುಡಿ ಅಂತ. ಕುಡಿತಾವಳೆ ಗೈಸ್. ನೋಪ್ಪ ನೋಡಿ, ಏನಾರು ಬಿಳ್ಳಿ ಆರಾಮಾಗಿ ಕೇಳ್ತಾ ಕೂತಿರ್ತಾರೆ. ಕುಡಿದ್ಬಿಟ್ಲು ಗೈಸ್. ಜೀವ ಜಂತುಗಳನ್ನ ಸೇರಿಸಿ ಕುಡಿದ್ಬಿಟ್ಲು. ನಮ್ಮಮ್ಮ ಸರಿಯಾಗಿ ಹೇಳ್ಬಿಟ್ಟು ಕುಡ್ಸೈತು ಗೈಸ್. ಇವಾಗ ಒಂದು ಸ್ವಲ್ಪ ನಿದ್ದೆ ಮಾಡಿದ್ದು, ಎಲ್ಲೂ ಹೋಗೋಕ್ಕೆ ಮೂಡೇ ಇಲ್ಲ ಗೈಸ್. ಅದು ಅಲ್ಲದೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಅಪ್ಪಂಗೆ ಹೇಳ್ತಾ ಇದೆ, ಇಲ್ಲಿ ಪಕ್ಕದಲ್ಲೇ ನದಿ ಅಲ್ವಾ, ಹೋಗಿ ಸ್ನಾನ ಮಾಡ್ಕೊಬರೋಣ ಅಂದ್ಕೊಂಡು ಕೇಳ್ತಾ ಇದೆ. ನಮ್ಮ ಅಪ್ಪ ಬೇಡ ಅದು ತುಂಬೋಗಿದೆ ಹಂಗೆ ಅಂತಿದ್ರು. ಬಟ್ ನೆನ್ನೆ ಹೋಗಿದ್ದು, ನೆನ್ನೆ ಕರೆಕ್ಟಾಗಿ ಸ್ನಾನ ಮಾಡೋಕ್ಕೆ ಕೊಟ್ಟಿಲ್ಲ ಗೈಸ್. ನಮ್ಗೆ ಏನೇ ಮಾಡಿದ್ರು ಮನಸ್ಸಿಂದ ಮಾಡಬೇಕು. ಅದಕ್ಕೇ
ಇಲ್ಲ ಇವತ್ತು ಹೋಗೋಣ ಅಂತ ಹೇಳಿ ಮತ್ತೆ ಫೋರ್ಸ್ ಮಾಡಿ ಇವಾಗ ಹೊರಡಿಸ್ತಾ ಇದ್ದೀನಿ. ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಸ್ವಲ್ಪ ಆಟ ಆಡ್ಕೊಂಡು ಬರ್ತೀವಿ. ಆಟ ಆಡೋಕ್ಕೆಲ್ಲ ಆಗಲ್ಲ, ಫುಲ್ ಇದೆ. ಸುಮ್ಮನೆ ಕೂತ್ಕೋಬೇಕು, ಹಿಂಗೆ ನೀರಿಂಗೆ ಎರ್ಚ್ಕೋಬೇಕು, ಬರಬೇಕು. ಇಲ್ಲಿರೋ ಸೆಕೆಗೆ ಹೋಗಿ ನದಿಗೆ ಹೋಗಿ ಬಿದ್ದೋಗ್ಬಿಡೋಣ ಅನಿಸ್ಬಿಡುತ್ತೆ ಗೈಸ್, ಅಷ್ಟು ಸೆಕೆ ಇದೆ. ಸೊ ಹೋಗಿ ಒಂದು ಸ್ವಲ್ಪ ನದಿಲಿ ಆಟ ಆಡ್ಕೊಂಡು ಆಮೇಲೆ ರೂಮಿಗೆ ಬಂದು ಫ್ರೆಶಪ್ ಆಗಿ ಹೋಗೋಣ ಅಂತ ಇವಾಗ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಬನ್ನಿ ಇವಾಗ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ಬರೋಣ. ಫೋನೆಲ್ಲ ತೊಗೊಂಡೋಗ್ತಾ ಇಲ್ಲ ಗೈಸ್, ಅಲ್ಲಿ ಇಡೋಕ್ಕೆ ಸಫಿಷಿಯೆಂಟ್ ಪ್ಲೇಸ್ ಇಲ್ಲ. ಮತ್ತು ಎಲ್ಲರೂ ನೀರಿಗೆ ಇಳಿಯೋದ್ರಿಂದ ಸುಮ್ಮನೆ ಏನಕ್ಕೆ ಬೇಡ ಅನ್ನೆ ಅಂತ ರೂಮಲ್ಲೇ ಫೋನ್ ಇಟ್ಬಿಟ್ಟು ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಹೊರಡೋಣ ಬನ್ನಿ. ಇವ್ರು ಇನ್ನೂ ರೆಡಿಯಾಗಿಲ್ಲ ಗೈಸ್, ಮಾತಾಡ್ತಾನೆ ಇದ್ದಾರೆ. ಇವ್ರು ಇನ್ನೂ ಮಾತಾಡ್ತಾನೆ ಇದ್ದಾರೆ ಗೈಸ್, ಇನ್ನೂ ಹೊರಟು ಇಲ್ಲ. ನಮ್ಮ ಎಲ್ಲ ಲೇಟು ನೋಡಿ. ನಮ್ಮ ಅಪ್ಪನೂ ಲೇಟು, ಬೇಗನೆ ಬರಲ್ಲ ನಮ್ಮಪ್ಪ ಗೈಸ್. ಇವಳು ಬೈತಾಳೆ ಗೈಸ್ ನನಗೆ ನೋಡಿ, ಮತ್ತೆ ಬೈಲು ಗೈಸ್. ಸೊ ಇವಾಗ ಬನ್ನಿ ಗೈಸ್, ನದಿಗೆ ಹೋಗಿ ಸ್ನಾನ ಮಾಡ್ಕೊಂಬರೋಣ ಗೈಸ್. ಇವಾಗ ನನ್ನ ತಂಗಿಗೆ ರೀಲ್ ಶೂಟ್ ಮಾಡಿಕೊಡ್ಬೇಕಂತೆ, ಅದಕ್ಕೆ ನಮ್ಮ ಅಪ್ಪ ಆಚೆ ಕುತ್ಕೊಬಿಟ್ಟಿದ್ದಾರೆ, ಸೆಕೆ ತಡೆಯೋಕ್ಕಾಗದೆ. ಅವಳಿಗೀಗ ರೀಲ್ ಶೂಟ್ ಮಾಡಿಕೊಡ್ಬೇಕಂತೆ, ತಲೆ ತಿಂತವಳೆ. ಬನ್ನಿ ರೀಲ್ ಶೂಟ್ ಮಾಡಿಕೊಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ. ಬರೇ ಹೋಗ ನೋಡಿ ಗೈಸ್. ಅವಳು ಗೊಗ್ಗತ್ತಾರೆ ಗೈಸ್, ನಾನು ಯಾವ ಫಿಲ್ಟರ್ ಹಾಕಲಿ ಏನಕ್ಕಲ್ಲ, ನ್ಯಾಚುರಲ್ ಆಗಿದ್ದೀನಿ, ವಿತೌಟ್ ಮೇಕಪ್. ಚೆನ್ನಾಗಿ ಕಾಣಿಸ್ತೀವಿ ತಾನೆ ನೋಡಿ. ಇವಳು ನೋಡಿ, ಚೀ. ಗೈಸ್ ಇವಾಗ ನಾವಿಲ್ಲಿ ಬಂದು ಸ್ನಾನ ಮಾಡಿಕೊಂಡು ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಇನ್ನು ಮತ್ತೆ ಏನೋ ಶಾಪಿಂಗ್ ಮಾಡ್ತಾವ್ರೆ, ಮತ್ತೆ ತಿಲ್ಕ ತಗೋತಾ ಇದ್ದಾರೆ ನಮ್ಮಪ್ಪ. ಇಲ್ಲೆಲ್ಲ ಏನೇನೋ ಶಾಪಿಂಗ್ ಇದೆ ನೋಡಿ ಗೈಸ್. ನಮ್ಮ ರೋಮಿಯೋ ಜೂಲಿಯಟ್ ಬರ್ತಾವ್ರೆ. ನಮ್ಮಮ್ಮಗೆ ಕೃಷ್ಣ ಅಂದರೆ ತುಂಬ ಇಷ್ಟ, ಅದಕ್ಕೆ ನಮ್ಮಪ್ಪ ಕರ್ಕೊಂಡೋಗಿದ್ರು. ನೋಡ್ಕೊಂಡು ಬರ್ತಾವ್ರೆ. ಅಲ್ಲೊಂದು ಕಪಲ್ಸ್ ಬರ್ತಾವ್ರೆ, ಇಲ್ಲೊಂದು ಕಪಲ್ಸ್ ಅವ್ರೆ. ನಮ್ಮಪ್ಪ ನೋಡಿ ಗೈಸ್, ನೋಡಿದ್ರ ಹೆಂಗೈತೆ ದೇವರು? ಪುಟ್ಟ ಕೃಷ್ಣನಾ? ಕೃಷ್ಣ ಮಲಗಿತ ಕೂತಿತ್ತ ಅಂತೆ. ಫೋನ್ ಮಾಡಿ ಕೇಳು. ಹೀರೋಯಿನ್ ಗೈಸ್ ನನ್ನ ತಂಗಿ. ಗೈಸ್ ಇಲ್ಲಿ ಮಜ್ಜಿಗೆ, ಅದು ಗಟ್ಟಿ ಮೊಸರಿಗೆ ಉಪ್ಪು ಮತ್ತು ಸಕ್ಕರೆ ಕೊಡ್ತಾರೆ, ಅದನ್ನು ಕುಡ್ಕೊಂಡು ಇಲ್ಲಿ ಕೃಷ್ಣನ ದೇವಸ್ಥಾನ ಇದೆಯಂತೆ. ಅಪ್ಪ ಅಮ್ಮ ಹೋಗಿದ್ದಾರೆ. ನಾವು ಆಚೆ ನಿಂತ್ಕೊಂಡು ಪರಿಸರನ ಸವಿತಾ ಇದ್ದೀವಿ ಗೈಸ್. ನಮಗೆ ಹಿಂದಿ ಓದಕ್ಕೆ ಬರಲ್ಲ, ಆದರೂ ಅಕ್ಷರ ಕೂಡಿಸ್ಕೊಂಡು ಓದಿ ಹೆಂಗೋ ಎಷ್ಟೋ ವರ್ಷ ಆಗೈತೆ ಗೈಸ್. ಯಾಕಂದರೆ ನಾನು 10th ಲಾಸ್ಟು ಹಿಂದಿ ಓದಿರೋದು. ಸೊ ಸ್ವಲ್ಪ ಓದ್ತೀನಿ, ಬಟ್ ಸ್ವಲ್ಪ ಸ್ಲೋ ಆಗಿ ಓದೋದ್ರಿಂದ ಸ್ವಲ್ಪ ಕಷ್ಟನೇ. ಅದಕ್ಕೆ ನಾವು ಟ್ರಾನ್ಸ್ಲೇಟರ್ನ ಯೂಸ್ ಮಾಡಿಕೊಂಡು ಓದ್ತಾ ಇದ್ದೀವಿ. ಕೆಲವೊಂದು ವರ್ಡ್ಸ್ಗಳು ಡೈರೆಕ್ಟಾಗಿ ಅರ್ಥ ಆಗುತ್ತೆ, ಅಂದರೆ ಇದು ಮಂದಿರ ಅನ್ನೋದು ಅರ್ಥ ಆಗುತ್ತೆ, ಶ್ರೀ ಅನ್ನೋದು ಅರ್ಥ ಆಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಅದು ದ್ವಾರಕಾಧೀಶ್, ಅದು ಸ್ವಲ್ಪ ಕಷ್ಟಪಟ್ಕೊಂಡು ಓದ್ದು ಗೈಸ್. ಆಮೇಲೆ ಇದನ್ನು ತೊಗೊಂಡಿದ್ದೀವಿ. ಇದೇನಂತ ಹೇಳಿದ್ರೆ ಹಣೆಗೆ ತಿಲಕ ಇಡ್ತಾರಲ್ಲ, ಆ ಥರ ಬರುತ್ತೆ. ಇದರಲ್ಲಿ ಗಂಧನ ಹಚ್ಕೊಂಡು ಇದನ್ನು ಹಿಂಗೆ ಹಚ್ಬಿಟ್ಟು ಹಣೆಗೆ ಇಟ್ಕೊಳ್ಳೋದು, ಆ ಥರ ತೊಗೊಂಡಿದ್ದೀವಿ. ಇದು ಪಾಂಡುರಂಗಂದು, ಆಮೇಲೆ ಇದು ಪಾಂಡುರಂಗಂದು, ಅದು ಶಿವ. ಆಮೇಲೆ ಓಂ ತೊಗೊಂಡಿದ್ದೀವಿ ನಮಗೆ ಮತ್ತು ನಮ್ಮ ಅಜ್ಜಿಗೆ. ಊರಿಗೆ ಹೋದ್ಮೇಲೆ ಅವ್ರಿಗೆ ಕೊಡ್ತೀವಿ.
ಹಿಂಗೆ ಸ್ಟ್ರೈಟ್ ಹೋದರೆ ದೇವಸ್ಥಾನ ಗೈಸ್, ಮೇನ್ ದೇವಸ್ಥಾನ. ನಮ್ಗೆ ಹಿಂಗೆ ಬಂದು ಇಲ್ಲಿ ನಮಗೆ ನದಿ ಸಿಕ್ತು. ಫುಲ್ ಫೋರ್ಸಾಗಿ ಹರಿತೈತೆ ಗೈಸ್. ಗೈಸ್ ಅಲ್ಲಿ ಸೈರನ್ ಹಾಕೊಂಬರ್ತಾರೆ ಗೈಸ್, ಈಗ 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 ಅಂತ. ಅದರಲ್ಲಿ ಜೋರಾಗಿ ಸೌಂಡ್ ಕೊಡ್ತಾರೆ. ನೀರು ಜಾಸ್ತಿ ಆಗ್ತೈತೆ ಹಿಂದಕ್ಕೆ ಹೋಗಿ ಹಂಗೆ ಅಂತ. ಅವ್ನು ಬಂದಾಗೆಲ್ಲ ನೀರು ಜಾಸ್ತಿ ಆಗುತ್ತೆ ಗೈಸ್. ನಂಗೆ ಅವ್ನು ಬಂದಾಗೆಲ್ಲ ಭಯ ಆಗುತ್ತೆ, ಯಾಕಂದರೆ ನೀರು ಜಾಸ್ತಿ ಆಗಿ ಸ್ವಲ್ಪ ಮೇಲೆ ಬಂದಂಗೆ ಆಗುತ್ತಾ, ನಂಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಸೊ ಅದಕ್ಕೆ ಹೆದರ್ಕೊತ ಇದ್ದೆ ನಾನು. ಅದಕ್ಕೆ ಇವಳು ಆಡ್ಕೊತಿದ್ದಾಳೆ ನನಗೆ. ಅದೇ ಗೈಸ್ ಕೃಷ್ಣ. ಗೈಸ್ ಇವಾಗ ನಾವು ಫ್ರೆಶ್ ಅಪ್ ಆಗಿ ಈ ಥರ ಇವಾಗ ನಾನು ಔಟ್ಫಿಟ್ ರೆಡಿ ಆಗಿದ್ದೀನಿ. ಸೈಟ್ ಸೀನ್ ನೋಡೋಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು 3 ಗಂಟೆ ಆಗಿದೆ, ಇನ್ನೂ ಊಟ ಕೂಡ ಮಾಡಿಲ್ಲ. ಇವಾಗ ಜಲ್ದಿ ಹೋಗಿ ಊಟ ಮಾಡಿಕೊಂಡು ನಾವು ಸೈಟ್ ಸೀನ್ಸ್ ನೋಡೋಕ್ಕೆ ಹೋಗಬೇಕು. ಇಲ್ಲಿ ಸೈಟ್ ಸೀನ್ಸ್ ನೋಡೋದಕ್ಕೆ ನಾವಿಲ್ಲಿ ಆಟೋನ ತೊಗೊಂಡಿದ್ದೀವಿ. ಅಂತಂದರೆ ಅವರು ಓವರಾಲ್ ಪ್ಯಾಕೇಜ್ ಥರ ಮಾತಾಡಿದ್ದಾರೆ. ಸೊ ಅದನ್ನು ಪರ್ ಪರ್ಸನ್ಗೆ 300 ಅಂತೆ, 6 ಪ್ಲೇಸಸ್ ತೋರಿಸ್ತಾರಂತೆ. ಸೊ ಏನೇನು ಅಂತ ಹೇಳಿದ್ದಾರೆ, ಬಟ್ ನಂಗೆ ಬಾಯಿಗೆ ಬರ್ತಿಲ್ಲ. ಸೊ ನಾನು ಒಂದೊಂದೇ ನಿಮಗೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ನಿಮಗೂ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಹೋಗೋಣ. ಗೈಸ್ ಇಲ್ಲಿ ನೋಡಿ ಗೈಸ್, ಸೀರಿಯಲ್ ಲೈಟ್ ಹಾಕಿದ್ದಾರೆ. ಅದು ಬೀಳಬಾರ್ದು ಅಂದ್ಬಿಟ್ಟು ಬಾಟ್ಲನ್ನ ಕಟ್ಬಿಟ್ಟು ಈ ಥರ ಹಾಕಿದ್ದಾರೆ. ಏನು ಟ್ಯಾಲೆಂಟ್ ಗೈಸ್ ಇವರು. ನೋಡಿ ಸೀರಿಯಲ್ ಲೈಟ್ಗೆ ಹೆಂಗೆ ಕಟ್ಬಿಟ್ಟು ಹಾಕಿದ್ದಾರೆ ಗೈಸ್. ಇದು ನೋಸ್ ಪಿನ್ ನನಗೆ ಸೂಟ್ ಆಗುತ್ತಾ? ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಸ್ ಪಿನ್ನಲ್ಲಿ? ಚೆನ್ನಾಗಿ ಕಾಣಿಸ್ತಾ ಇದೀನಾ? ಇಲ್ಲಿ ಫೋಟೋಶೂಟ್ ನಡೀತಾ ಇದೆ ಗೈಸ್, ಲವ್ ಬರ್ಡ್ಸ್ದು. ಹೆಂಗೆ ಕಾಣಿಸ್ತಾ ಇದೀ ನೋಸ್ ಪಿನ್? ಚೆನ್ನಾಗಿದೆಲ್ಲ. ಈ ಥರ ಹಾಕೋಬೇಕಿತ್ತು ನೆನ್ನೆ ಸ್ಯಾರಿಗೆ, ಬಟ್ ಮಿಸ್ ಆಯಿತು ಗೈಸ್. ಇವಾಗ ಸೈಡ್ ಸೀನ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಎಲ್ಲರೂ. ಗೈಸ್ ಇವಾಗ ಊಟ ಮಾಡೋದಕ್ಕೆ ಅಂದ್ಬಿಟ್ಟು ನಾವು ಇಲ್ಲಿ ಬಂದು ಆಟೋದವ್ರು ಇಲ್ಲಿಗೊಂದು ಸ್ಟಾಪ್ ಕೊಟ್ಟಿದ್ದಾರೆ. ಇವಾಗ ಇಲ್ಲಿಂದ ಊಟ ಮಾಡಿಕೊಂಡು ಇವಾಗ ನಾವು ನೆಕ್ಸ್ಟ್ ಹೋಗಬೇಕು. ಚೆನ್ನಾಗಿದೆ ಗೈಸ್ ರೆಸ್ಟೋರೆಂಟು, ಒಂಥರ ದೊಡ್ಡದಾಗಿ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಪ್ಲೇ ಏರಿಯಾ ಕೂಡ ಇದೆ ಇಲ್ಲಿ. ಪ್ಲೇ ಏರಿಯಾ, ವಾಶ್ರೂಮ್, ಆ್ಯಂಡ್ ದಿಸ್ ಇಸ್ ಅ ಪ್ಯೂರ್ ಫ್ಯಾಮಿಲಿ ರೆಸ್ಟೋರೆಂಟ್. ಚೆನ್ನಾಗಿದೆ. ಬನ್ನಿ, ಹೊಟ್ಟೆ ಬೇರೆ ಸಿಗ್ತಾ ಇದೆ, ಚೆನ್ನಾಗಿ ಹೋಗಿ ತಿನ್ಕೊಬಿಡೋಣ. ಫೈನಲಿ ಊಟ ಬಂತು. ನಾನು ವೆಜ್ ಶೆಜ್ವಾನ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದೆ. ಇದು ವೆಜ್ ಬಿರಿಯಾನಿ. ಸೊ ಒಂದು ಬಟರ್ ನಾನ್ ಆರ್ಡ್ರ್ ಮಾಡಿದ್ದೀವಿ, ಮತ್ತು ನಮ್ಮ ಅಪ್ಪನಿಗೆ ಒಂದು ವೆಜ್ ಥಾಲಿ ಆರ್ಡ್ರ್ ಮಾಡಿದ್ದೀವಿ. ಚೆನ್ನಾಗಿದೆ ಇದೊಂದು ಸ್ವಲ್ಪ. ಗೈಸ್ ನಮ್ಮ ಅಪ್ಪಂಗೆ ಏನೋ ತಾಳಿ ಅಂತ ಕೊಟ್ಟಿದ್ದಾರೆ. ಇದು ಏನೇದು ರೊಟ್ಟಿ, ಇದು ಮೈದಾ ರೊಟ್ಟಿ. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀವಿ. ಗೈಸ್ ಇವಾಗ ಬಿಲ್ ತಿಂದಿದ್ದು 88 ರೂಪೀಸ್ ಆಯಿತು. ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ದೀವಿ. ಸೊ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಗೈಸ್ ಇವಾಗ ಫಸ್ಟ್ ಪ್ಲೇಸಿಗೆ ಬಂದಿದ್ದೀವಿ. ಇದು ಬಂದು ವಿಷ್ಣು ಅಂತಂದರೆ ಪಾಂಡುರಂಗನ ಪಾದ ಅಂತೆ. ಸೊ ಅದನ್ನು ನೋಡೋಣ ಅಂತ ಬಂದಿದ್ದೀವಿ. ಒಳಗಡೆ ಹೋಗ್ತಾ ಇದ್ದೀವಿ. ಹೆಜ್ಜೆ ಪಾಂಡುರಂಗನ ಹೆಜ್ಜೆ ಅಂತ ಹೇಳ್ತಾರೆ, ಹೆಜ್ಜೆ ಗುರುತು ಅಂತ. ಗೈಸ್ ಇಲ್ಲಿ ನಮ್ಮ ಕಡೆ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನಾವೇ ದೇವ್ರ ಸ್ಥಾನದ ಒಳಗಡೆ ಹೋಗಿ ದೇವ್ರನ್ನ ಮುಟ್ಬೋದು. ನಮಗೆ ಅದೊಂದು ಅವಕಾಶ ಇದೆ. ದೇವಸ್ಥಾನದ ಒಳಗಡೆ ಹೋಗಿ ನಾವು ದೇವ್ರ ಕಾಲ ಹಿಂಗೆ ಮುಟ್ಬೋದು. ನಾವು ನಮ್ಮ ಮೇನ್ ಟೆಂಪಲಲ್ಲೂ ಕೂಡ ದೇವ್ರ ಕಾಲು ಮುಟ್ಟೆ ನಮಸ್ಕಾರ ಮಾಡಿದ್ದು. ಗೈಸ್ ಅಲ್ಲಿ ಏನು ಕಾಣ್ತಿದೆ ಅದು ಆ ಏರಿಯಾ, ಅದು ವಿಷ್ಣು ಪಾದ ಅಂತೆ. ನೀರಲ್ಲಿ ಮುಳುಗೋಗ್ಬಿಟ್ಟಿದೆ ಅದು. ಸೊ ಕೆಳಗಡೆ ಹೋಗೋಗಿಲ್ಲ. ಬೋಟಿಂಗ್ ಏನಾದ್ರು ಹೋಗ್ಬೇಕಂದ್ರೆ 50 ರೂಪೀಸ್ ಪರ್ ಹೆಡ್ ಅಂತೆ.
ಬಟ್ ಏನು ಕಾಣಲ್ಲ, ಹೋಗಿ ನೋಡಿದ್ರು ಮುಳುಗೋಗಿದೆ. ಸೊ ನಾನು ಹೇಳಿದ್ನಲ್ಲ ನದಿ ತುಂಬ ಉಕ್ಕಿ ಹರಿತಿದೆ ಅಂತ, ಸೊ ಯಾರಿಗೂ ಒಳಗಡೆ ಬಿಡ್ತಾ ಇಲ್ಲ. ಸೊ ನಾವು ಈಗ ಇಷ್ಟೇ ನೋಡ್ಕೊಂಡು ಹೊರಡ್ತಾ ಇದೀವಿ ಗೈಸ್. ಗೈಸ್ ಇದು ಗೋಪಾಲ ಕೃಷ್ಣ ಮಂದಿರ ಅಂತೆ, ಹೋಗ್ತಾ ಇದೀವಿ. ಗೈಸ್ ನಾನು ಅವಾಗಲೇ ಒಂದು ಡ್ಯಾನ್ಸ್ ಆಡ್ತಿದ್ದ ವಿಡಿಯೋ ಹಾಕೋದ್ನಲ್ಲ, ಏನು ಸ್ಪೆಷಲ್ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಆಲ್ಮೋಸ್ಟು ಡ್ಯಾನ್ಸ್ ಆಡ್ಕೊಂಡೆ ಸೆಲೆಬ್ರೇಟ್ ಮಾಡೋದು. ಲೈಕ್ ನಮ್ಮ ಕಡೆ ಡ್ಯಾನ್ಸ್ ಆಡ್ಕೊಂಡು ಏನೇ ಉತ್ಸವ ಇರಲಿ, ಮೆರವಣಿಗೆ ಇರಲಿ, ಡ್ಯಾನ್ಸ್ ಮ್ಯಾಂಡೇಟರಿ ಇರುತ್ತೆ. ಯಾಕಂದರೆ ಇಲ್ಲಿ ಎಲ್ಲ ದೇವರುಗಳು ಕೂಡ ಆ ಥರನೇ ಅವರು ಡ್ಯಾನ್ಸ್ ಮೂಲಕ ಸಂತೋಷನ ವ್ಯಕ್ತಪಡಿಸ್ತಾರಂತೆ. ಸೊ ಹಾಗಾಗಿ ಆ ಥರ ಡ್ಯಾನ್ಸ್ ಆಡ್ತಾರವ್ರ ಖುಷಿಗೆ ಇಲ್ಲಿ ನೋಡಿ ನಮ್ಮ ಅಪ್ಪ ಅಮ್ಮ ಡ್ಯಾನ್ಸ್ ಆಡ್ತಾವ್ರೆ, ರೆಡಿ ಆಗ್ತಾವ್ರೆ ಡ್ಯಾನ್ಸ್ ಆಡೋಕ್ಕೆ. ಅವರು ಅವ್ರ ಖುಷಿನ ವ್ಯಕ್ತಪಡಿಸಿದ್ದಾರೆ. ಇದು ರಾಧಾಕೃಷ್ಣ ದೇವಾಲಯ. ಸೊ ಈ ರಾಧಾಕೃಷ್ಣ ದೇವಾಲಯದಲ್ಲಿ ಈ ಥರ ಡ್ಯಾನ್ಸ್ ಆಡೋದು ಇಟ್ಸ್ ಕಾಮನ್, ಲೈಕ್ ಆಡಲೇಬೇಕು ಅಂತಾರೆ. ಸೊ ಹಾಗಾಗಿ ಅವರು ಅವ್ರ ಖುಷಿನ ಹಂಚ್ಕೊತಿದಾರಂತೆ. ಇಲ್ಲಿ ರಾಧಾಕೃಷ್ಣ ಡ್ಯಾನ್ಸ್ ಆಡಿದ್ದಾರೆ ಅಂತ ಪ್ರತೀತಿ ಇದೆ. ಸುತ್ತಿ ಡ್ಯಾನ್ಸ್ ಮಾಡಿದ್ಮೇಲೆ ಕಾಲು ಮುಗಿಬೇಕು. ಗೈಸ್ ನಾವು ಕೂಡ ಹಾಗೆ ಒಂದು ರೌಂಡ್ ಸುತ್ತೊಡ್ದು, ಲೈಕ್ ಈ ಥರ ಅಲ್ಲಿ ಪ್ರತೀತಿ ಐತೆ ಅಂತ ಹೇಳಿದಾಗ ಮಾಡೋದ್ರಲ್ಲಿ ಇನ್ನೂ ತಪ್ಪಿಲ್ಲ ಅಲ್ವಾ ಗೈಸ್. ಅದಕ್ಕೆ ನಾವು ಒಂದು ಟ್ರೈ ಕೊಟ್ಟು, ಐ ಮೀನ್ ಟೆಂಪಲ್ಸಲ್ಲಿ ನಮ್ಮದು ಉತ್ಸವ ಅದು ಇದು ಇದ್ದಾಗ ಮಾಡ್ತೀವಿ. ಲೈಕ್ ಮಾಡ್ತೀವಿ ಅನ್ನೋಕ್ಕಿಂತ ಅಟೆಂಡೇ ಮಾಡಿರೋಲ್ಲ ಎಷ್ಟೋ ಸಲ ನಾನು. ಸೊ ಒಂಥರ ಖುಷಿ ಆಯಿತು ಇಲ್ಲಿ ಬಂದು ಮಾಡಿದ್ದು. ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ನೋಡೋಕೆ ಬಂದಿದ್ದೀವಿ ಗೈಸ್. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಬಿನ್ಗೆ, ಮೋಸ್ಟ್ಲಿ ಇದು ಬಾವಿ ಥರ. ಕೃಷ್ಣ ಗೈಸ್ ಇಲ್ಲಿ ಒಳಗಡೆ ಹೋಗಿದ್ದಾವೆ, ಕೃಷ್ಣ ಫೋಟೋ ತಗೊಳಂಗಿಲ್ಲ, ಚೆನ್ನಾಗಿದೆ ಗೈಸ್. ಏನು ಇಲ್ಲಿ ನಾವು ಪಾದನ ಮುಟ್ಟಿ ನಮಸ್ಕಾರ ಮಾಡ್ಬೋದು, ಅದೊಂದು ಅವಕಾಶ ಕೊಡ್ತಾರೆ. ಒಂಥರ ಚೆನ್ನಾಗಿದೆ. ನಾವೇ ನಮ್ಮ ದೇವ್ರದ್ದು ಪಾದನ ಮುಟ್ಟಿ ಕೈಯಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡ್ಬೋದು. पांडुरंग देव जनाचा देव पंढरीगराया माझा देव जनाचा देव. ನಮ್ಮಮ್ಮ ಹೋಗ್ತಿದ್ದಾರೆ.
ಇಲ್ಲೊಂದು ಗುಹೆ ಇದೆ, ಅದ್ರೊಳಗಡೆ ಹೋಗಿ ಆಚೆ ಬರಬೇಕು. ಅದಕ್ಕೆ ಇಷ್ಟು ಉದ್ದ ಕ್ಯೂ ನಿಂತವ್ರೆ. ಇರ ನೋಡಿದ್ರೆ ಚಿಕ್ಕದು, ಹಂಗೆ ಹೋಗಿ ಹಂಗೆ ಆಚೆ ಬರಬೇಕು. ಅಲ್ಲಿ ನಾನು ನಮ್ಮ ಟೀಮ್ನ ಕ್ಯಾಮ್ರಾಮ್ಯಾನ ಕಳಿಸಿದ್ದೀನಿ. ಇಲ್ಲೂ ಜಗಳ ಮಾಡ್ತಾರೆ. ಎಲ್ಲ ಕಡೆ ಹೆಣ್ಮಕ್ಳದೇ ಪವರು ಗೈಸ್. ಅವಳು ಹೋಗಿದ್ದಾಳೆ ನೋಡ್ಕೊಂಬರೋದಕ್ಕೆ. ಸೊ ಅವಳಿಗೆ ವೆಯ್ಟಿಂಗು. ಗೈಸ್ ಇದು ಗಜಾನನ್ ಮಹಾರಾಜ್ದವ್ರದ್ದು ಮಂದಿರ. ಇದು ಇಲ್ಲಿ ಒಳಗಡೆ ಮಂದಿರ ಇದೆ ನೋಡಿ ಗೈಸ್. ನಮ್ಮ ಅಪ್ಪ ಅಮ್ಮ ನಾವಲ್ಲಿ ಫೋಟೋ ತಗೋತಾ ಇದ್ದೀವಿ ಅಂದ್ಬಿಟ್ಟು ಯಾರಕ್ಕೆಲ್ಲ ಕ್ಯಾಮ್ರಾ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊತಾವ್ರೆ. ಹೆಂಗೆ ಹೆಂಗೆ ಕನ್ನಡದವ್ರು ಸಿಕ್ಬಿಟ್ರೆ ಒಂಥರ ಖುಷಿ ಗೈಸ್ ನಮ್ಮ ಅಪ್ಪನಿಗೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಮಂದಿರ ಇದು. ತುಂಬ ಚೆನ್ನಾಗಿದೆ ಗೈಸ್ ಈ ಪ್ಲೇಸು. ಮಮ್ಮಿ ಏನ್ ದೇವಸ್ಥಾನ? ಗಜಾನನ ದೇವಸ್ಥಾನ. ಗಜಾನನ ಅಂದ್ರೆ ಓಡ್ತಾವ್ರೆ ಟೈಮ್ ಆಗ್ಬಿಟ್ಟೈತೆ ಅಂತ. ಈ ಟೆಂಪಲ್ ಒಂಥರ ಇಸ್ಕಾನ್ ಫೀಲ್ ಕೊಡ್ತಾ ಇದೆ ಗೈಸ್. ನಮ್ಮಪ್ಪ ಹೂ ಕಿತ್ಕೊಡ್ತಾರೆ ಅವ್ರ ಮಗಳಿಗೆ ಅಂತ. ಇಲ್ಲೊಂದು ಹೂವು ಇದೆ, ನನ್ನ ತಂಗಿ ಕಿತ್ಕೊಡ್ತಾಳೆ ಇಲ್ಲಿ. ಆಗತ್ತೆ ಬಾ ನೋಡಿ ಇಡಿ. ಹೂವು ಕಿತ್ಕೊಡ್ತಾಳೆ ಅವಳು ಗೈಸಿ. ಹೂವು ಕಿತ್ಕೊಡಕ್ಕೆ ಹೇಳಿ ಗೈಸಿ ಅವಳಿಗೆ. ನಮ್ಮಪ್ಪ ಕಿತ್ಕೊಡ್ತಾರೆ. ಮಗಳಿಗೆ ಸುಂದರವಾದ ಹೂವು. ಥ್ಯಾಂಕ್ ಯು ಗೈಸ್. ಇವಾಗ ಟೆಂಪಲ್ ಒಳಗಡೆ ವಿಡಿಯೋ ಮಾಡಕ್ ಅಲೋ ಇಲ್ಲ. ವಿಡಿಯೋ ಮಾಡ್ಬೇಕಾರೆ ಮಾಡಬೇಡಿ ಅಂತ ಅಂದ್ಬಿಟ್ರು. ಸೊ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಬಟ್ ಟೆಂಪಲ್ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಇನ್ಸೈಡು. ಲೈಕ್ ನನಗೆ ಇಸ್ಕಾನ್ಗೆ ಹೋದಂಗೆ ಫೀಲ್ ಆಗ್ತು ಒಳಗಡೆ. ಸೊ ಈಗ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ನಾವಿಲ್ಲಿ ತುಳಸಿ ಬೃಂದಾವನ ಅನ್ನೋದಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಪಾಂಡುರಂಗದು ದೊಡ್ಡದು ಪ್ರತಿಮೆ ಇದೆಯಂತೆ ಅಂತ ನಮಗೆ ನಮ್ಮ ಆಟೋ ಡ್ರೈವರ್ ಅಣ್ಣ ಹೇಳಿದ್ರು. ಅದಕ್ಕೆ ಏನಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಎಂಟ್ರಿ ಫ್ರೀ ಇದೆಯಂತೆ. ಎಷ್ಟಿದೆ ಏನು ಅಂತ ನೋಡಿ ಟಿಕೆಟ್ ತೊಗೊಂಡು ಈಗ ಎಂಟ್ರೆನ್ಸ್ ತೊಗೊಬೇಕು ನಾವು. ಸ್ವಲ್ಪ ಒಳಗಡೆ ಎಲ್ಲ ಗಾರ್ಡನ್ ಇದೆಯಂತೆ. ಗಾರ್ಡನ್ ಪ್ಲಸ್ ಪ್ರತಿಮೆಗಳಿದೆ ಅಂತ ಹೇಳ್ತಿದ್ದಾರೆ. ಒಬ್ರಿಗೆ ಮಹಿಳಾ ಅಂತ ಏನೋ ಇದೆ ಇಲ್ಲಿ. ಒಬ್ರಿಗೆ ಎಷ್ಟು ಅಂತ ಕೇಳಬೇಕು ಗೈಸ್. ಇಲ್ಲೆಲ್ಲ ತುಳಸಿ ಗಿಡಗಳಿದೆ, ಗಮ್ ಅಂತ ಇದೆ ಗೈಸ್. ಸಖತ್ತಾಗಿದೆ. ಇದೆಲ್ಲ ಆಟಾಡೋದೆಲ್ಲ ಇದೆ ಗೈಸ್. ನೋಡಿ ಗೈಸ್ ನಮ್ಮ ಪಾಂಡುರಂಗ ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ದೊಡ್ಡ ಪ್ರತಿಮೆ ಇದೆ, ಬನ್ನಿ ಹತ್ರ ಹೋಗೋಣ. ಇಲ್ಲೆಲ್ಲ ಫುಲ್ಲು ತುಳಸಿ ಗೈಸ್, ಗಮ್ ಅಂತ ಇದೆ ಒಂಥರ. ಇಲ್ಲೆಲ್ಲ ಅವ್ರದ್ದು ಪಿಕ್ಚರ್ಸ್ ಇದೆ. ಲೆಫ್ಟ್ ಸೈಡ್ಗೆ ಗಾರ್ಡನ್ಸು, ಅವ್ರ ಸ್ಟೋರೀಸು ಎಲ್ಲ ಕೂಡ ಇದ್ದಾವೆ. ಒಂಥರ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಅನಿಸುತ್ತೆ. ಹೋಗೋಣ ಫಸ್ಟು. ನೋಡಿ ಇಲ್ಲೆಲ್ಲ ಈ ಥರ ಯೂಸ್ ಮಾಡ್ತಾರೆ. ಅದು ಇವತ್ತು ನಮ್ಮಮ್ಮ ನಮಗೆ ಗೈಡ್ ಆಗಿದ್ದಾರೆ. ಅವ್ರ ಗೈಡ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಹಂಗೆ ಹೋಗ್ತಾ ಇರಬೇಕು ಗೈಸ್. ಇಲ್ಲ ಮನೆಗೆ ಹೋದ್ಮೇಲೆ ಗೈಡ್ ಬೈತಾರೆ, ನಾನು ಹಿಂದೆ ಬನ್ನಿ ಅಂತ. ಗೈಸ್ ಇವಾಗ ನಾನಿದ್ದೀನಿ ಪಾಂಡುರಂಗನ ಪ್ರತಿಮೆ ಮುಂದೆ. ಎಷ್ಟು ದೊಡ್ಡದಾಗಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಬನ್ನಿ ಇನ್ನೂ ಹತ್ರ ಹೋಗೋಣ. ಇನ್ನೂ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ರೌಂಡ್ ಸುತ್ತೊಡಿಬೇಕು. ನಮ್ಮ ಗೈಡ್ ಮುಂದೆ ಹೋಗ್ಬಿಟ್ಟಿದ್ದಾರೆ. ಹೇಳಿ ಗೈಡ್. ಗೈಸ್
ಡ್ಯಾನ್ಸ್ ಶುರು ಹಚ್ಕೊತಾ ಇದ್ದಾರೆ. ನಾನು ಹೇಳಿಲ್ವಾಗ ಎಲ್ಲ ಕಡೆನೂ ಡ್ಯಾನ್ಸ್ ನಮ್ಮದು. ಗೈಸ್ ಇವತ್ತು ನನ್ನಿಂದ 2 ದೇವರಿದೆ. ಒಂದು ಪಾಂಡುರಂಗ, ಇನ್ನೊಂದು ನಮ್ಮ ಅಪ್ಪ. ಹೆಂಗೆ ಒಂದು ಫ್ರೇಮಲ್ಲಿ 2 ಗಾಡ್ಸ್. ಗೈಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಸುತ್ತ ನದಿ ಇದೆ, ಆಮೇಲೆ ಪಾರ್ಕ್ ಇದೆ, ಆಮೇಲೆ ದೊಡ್ಡ ಪ್ರತಿಮೆ ಇದೆ ಪಾಂಡುರಂಗಂದು. ಇವಾಗ ಇವಳು ಫೋಟೋ ಶೂಟು ನೋಡಿ, ಪೋಸ್ ರಾಣಿ ಫೋಟೋ ತೆಗಿತಿರೋದು ಯಾರು ಹೇಳಿ ಗೈಸ್? ನಮ್ಮಮ್ಮ. ಗೈಸ್ ನಾವು ಇವಾಗ ಇಲ್ಲಿ ಕೈಕಾಡಿ ಮಠ ಅನ್ನೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ದರ್ಶನಕ್ಕೆ ಹೋಗ್ಬೇಕಂದ್ರೆ ಟ್ರೈನ್ ಥರ ವ್ಯವಸ್ಥೆ ಮಾಡಿದ್ದಾರೆ, ಚೆನ್ನಾಗಿದೆ. ದೇವಸ್ಥಾನದ ಒಳಗಡೆ ಬಂದ್ಬಿಟ್ಟು ಆಚೆ ಹೋಗೋದೇ ಗೊತ್ತಾಗ್ತಾ ಇಲ್ಲ ಗೈಸ್. ಫುಲ್ಲು ಸುತ್ತ ಹೊಡಿತಾನೆ ಇದ್ವಿ. ಎಲ್ಲೋದ್ರು ಹಿಂಗೆ ಹೆಂಗೋದ್ರು ಹಿಂಗೆ ಫುಲ್ ದೇವಸ್ಥಾನ ದೇವ್ರುಗಳು. ಎಕ್ಸಿಟ್ ಹೆಂಗೆ ಅಂತಲೇ ಗೊತ್ತಾಗ್ತಿಲ್ಲ. ಫುಲ್ಲು ಈ ಥರ ದೇವಸ್ಥಾನ ದೇವ್ರುಗಳಿದೆ. ಹೆಂಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನನಗೆ. ಆಚೆ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ರೌಂಡ್ ಹೊಡಿತಾನೇ ಇದ್ದೀವಿ. ನಿಂಗೆ ಹೊಡಿತೀವಿ, ಆಮೇಲೆ ತಿರ್ಚ್ಕೊಬಿಡ್ತೀನಿ. ಯಾರು ಇದ್ರೆ ಕರ್ಕೊಂಡೋಗಿ ಆಚೆಗೆ ಅಂತ ಹಂಗಾಗ್ಬಿಟ್ಟೈತೆ ಗೈಸ್. ಇವ್ರ ಹೆಸರು ಬಂದು ಪುಂಡಲಿಕ ಅಂತ. ಇವ್ರ ಅಪ್ಪ ಅಮ್ಮನ ಸೇವೆ ಮಾಡ್ತಿರ್ತಾರೆ. ಸೊ ಅವಾಗ ಪಾಂಡುರಂಗ ಬಂದ್ಬಿಟ್ಟು ಗೆಳೆಯ ನೋಡೋಕ್ಕೆ ಅಂತ ಬಂದಾಗ ಇವರು ಒಂದು ಇಡ್ಕೆನ ಎಸೆದ್ಬಿಟ್ಟು ಅಲ್ಲಿ ನಿಂತ್ಕೊ, ಅಪ್ಪ ಅಮ್ಮನ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಪಾಂಡುರಂಗ ಅವ್ರಿಗೋಸ್ಕರ, ಪುಂಡಲಿಕ ಅವ್ರಿಗೋಸ್ಕರ ಕಾದು 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 ಅಲ್ಲೇ ಕಲ್ಲಾಗೋಗ್ತಾರೆ. ಸೊ ಅದೇ ಪಂಡ್ರಾಪುರದಲ್ಲಿ ಅವ್ರು ಇರೋದು ಅಂತ ಪ್ರತೀತಿ ಇದೆ. ಸೊ ಅದಕ್ಕೆ ನಾವು ಎಲ್ಲ ಮಂತ್ರ ಹೇಳ್ಬೇಕಾದ್ರು ಪುಂಡಲಿಕ ವರದೆ ಹಾರಿ ವಿಠಲ ಅಂತ ಹೇಳಿ ಲಾಸ್ಟ್ಗೆ ಅವ್ರನ್ನ ನೆನಪಿಸ್ಕೊಂಡೇನೆ ನಾವು ಏನೇ ಭಜನೆ ಆದರೂ ಎಂಡ್ ಮಾಡೋದು. ಗೈಸಿ ದೇವಸ್ಥಾನ ಮುಗಿತಾ ಇಲ್ಲ, ಸುಸ್ತಾಯ್ತು. ಸ್ಟೆಪ್ ಹತ್ಕೊಂಡು ಸುತ್ಕೊಂಡು ಒಂದೊಂದು ಸ್ಟೆಪ್ ಕೂಡ ದೊಡ್ಡದಿರ್ತದೆ, ಹತ್ತಕ್ಕಾಗಲ್ಲ ಗೈಸ್. ವಯಸ್ಸಾಯ್ತು ಬರ್ರಿ ಪಾಪ. ಫೈನಲಿ ಮೇಲ್ಗಡೆ ಬಂದಿದ್ದೀವಿ. ಫೈನಲಿ ಮೇಲ್ಗಡೆ ಬಂದು ಕೃಷ್ಣ ಇವರು ಗೋದಿಸ್ವೆ. ಓಕೆ, ಇಲ್ಲಿ ಯಾರಿದ್ದಾರೆ? ಇಲ್ಲವ್ರೆ. ಫೈನಲಿ ಮೇಲ್ಗಡೆ ಬಂದು ಗೈಸ್ ಇವಾಗ ಈ ಮೀನು ಒಳಗಡೆ ಹೋಗ್ತಾ ಇದೀವಿ. ಮೀನು ನಮ್ಮನ್ನ ತಿನ್ಕೊಬಿಡುತ್ತೆ ಇವಾಗ ನೋಡಿ. ನೋಡಿ ಇಲ್ಲಿಂದ ಹಿಂಗೆ ಬಂದೆ, ಮತ್ತೆ ಇಲ್ಲಿಗೂ ಬಂದೆ, ಮತ್ತೆ ಅಲ್ಲಿಗೆ ಹೋಗಿ ಆ ಕಡೆಗೆ ಹೋಗ್ಬೇಕು. ಹಿಂಗೆ ದಿಸ್ವೆ ಅಂತ ಹಾಕಿರ್ತಾರೆ, ಸುತ್ತು ತಾನೇ ಇರಬೇಕು ದೇವಸ್ಥಾನ. ಓ ಇನ್ನೊಂದು ಬಂತು ಗೈಸ್, ಮೀನು 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 ಅದರೊಳಗಡೆ ಹೋಗ್ಬಿಡೋದು ಇವಾಗ. ನಡೆಯಕ್ಕಾಗ್ತಾಯಿಲ್ಲ, ಎಲ್ಲರಿಗೂ ರೀಸನ್ಗಳು. ಬಂದು ಮೀನೊಳಗಡೆ ಬಂದು ಗೈಸ್ ಹಿಂಗೆ ಇಳ್ಕೊಂಡು ಹೋಗೋದು, ಮತ್ತೆ ಏನಾದ್ರು ನೋಡ್ಕೊಂಡು ಬರೋದು, ಮತ್ತೆ ಅದೇ ಪ್ಲೇಸಿಗೆ ಬರ್ತೀವಿ. ಹರ ಹರ ನಮ್ಮ ಪಾರ್ವತಿ ಪತೆ. ನಮ್ಮ ಪಾರ್ವತಿ ಪತೆ. ಗೋವಿಂದ.
ಇವರು ಮತ್ತೆ ಅವ್ರ ಅಪ್ಪ ಅಮ್ಮಂಗೆ ಮಲಗಿಸ್ಕೊಂಡು ಸೇವೆ ಮಾಡ್ಬೇಕಾದ್ರೆ ಇದೇ ಕೈಯಲ್ಲಿರೋ ಇಡ್ಕೆ ತಗೊಂಡು ಪಾಂಡುರಂಗಂಗೆ ಕೊಡ್ತಾರೆ. ಪಾಂಡುರಂಗ ವೇಟ್ ಮಾಡಿ 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 ಕೈನ ಆ ಥರ ಇಟ್ಕೊಂಡು ಕಲ್ಲಾಗ ಹೋಗ್ತಾರೆ. ಸೊ ಅವ್ರು ಕೂಡ ಇಡ್ಕೆ ಮೇಲೆ ಕೂಡ ಇವಾಗಲೂ ನಿಂತಿರೋದು. ನೀವು ಒರಿಜಿನಲ್ ಏನಾದ್ರು ನೋಡ್ತೀರಾ ಅಂದರೆ ಇಡ್ಕೆ ಮೇಲೆ ನಿಂತಿರೋದು ದೇವರು. ಎಕ್ಸಿಟ್ ನೋಡಿ ಏನು ಚೆನ್ನಾಗಿದೆ. ಒಳಗಡೆ ಹೋಗೋದು ವಿಷ್ಣು, ಇದು ವಿಷ್ಣು ಇನ್ನ ಗರುಡನೇ ಅಲ್ವಾ ಇದು. ಇದ್ರೊಳಗಡೆ ಎಕ್ಸಿಟ್. ಬನ್ನಿ ನಾವು ಎಕ್ಸಿಟ್ ಆಗೋಣ. ಗೈಸ್ ಅಲ್ಲಿಂದ ಎಕ್ಸಿಟ್ ಆಗಿ ಪಕ್ಕದ ಬಿಲ್ಡಿಂಗ್ ಜಂಪ್ ಆಗ್ಬಿಟ್ಟಿದ್ದೀವಿ ಗೈಸ್. ಸುತ್ಕೊಂಡು ಇಲ್ಲ ಸೇಮ್ ಚಕ್ರವ್ಯೂಹ ಅನ್ಕೊಳ್ಳಿ, ಸಿಗಾಕೋಗ್ಬಿಟ್ಟಿದೀವಿ. ಹೋಗೋ ಗೊತ್ತಾಯ್ತಲ್ಲ, ನಮ್ಮಮ್ಮ ನೋಡಿ ಸುಸ್ತಾಗ್ಬಿಟ್ಟವ್ರೆ. ಆ ಬಿಲ್ಡಿಂಗಲ್ಲಿ ಇದ್ದಲ್ವಾ, ಈ ಬಿಲ್ಡಿಂಗ್ ಬಂದ್ಬಿಟ್ಟಿದೀವಿ. ಗೊತ್ತಾಗ್ತಾ ಇಲ್ಲ. ಚಕ್ರವ್ಯೂಹ ಥರ ಹೋದಷ್ಟು ದಾರಿಗಳು, ಹೋದಷ್ಟು ದೇವ್ರುಗಳು. ಈ ಎಕ್ಸಿಟ್ ಗೊತ್ತಾಗ್ತಾ ಇಲ್ಲ. ನಮ್ಮಪ್ಪ ಅಂತೂ ಬರ್ತಲ್ಲ, ಕಾಲ್ನ ಬಂದ್ಬಿಟ್ಟು. ಅಪ್ಪ ಅವ್ರಿಗೆ ಹೆವಿ ಕಾಲು ನೋತೈತೆ. ದೇವರೇ ಎಕ್ಸಿಟ್ ತೋರಿಸು. ಗೈಸ್ ಫೈನಲಿ ಎಕ್ಸಿಟ್ ಸಿಕ್ತು ಗೈಸ್. ಚಕ್ರವ್ಯೂಹನ ಭೇದಿಸಿ ಬಂದಂತೆ ಅನುಭವವಾಗುತ್ತಿದೆ. ಟಯರ್ಡು, ನೆಕ್ಸ್ಟ್ ಲೆವೆಲ್ ಟಯರ್ಡು. ಹೋಗ್ತಾ ಇದ್ರೆ ಹೋಗ್ತಾನೆ ಇರಬೇಕು. ಅಮ್ಮ ನಮ್ಮಮ್ಮ ಮತ್ತೆ ದರ್ಶನ ನಿಂತ್ಕೊತಿದ್ದಾರೆ ಗೈಸ್. 4 to 5 hours ದರ್ಶನ ಆಗುತ್ತೆ. ಕೇಳಿದ್ರೆ ಕೇಳ್ತಾ ಇಲ್ಲ ಗೈಸ್. ಇದೆ ಪಾಂಡುರಂಗ ರುಕ್ಮಿಣಿ, ಇವರು ಸಪ್ರೇಟಾಗಿ ನಿಂತಿರ್ತಾರೆ. ಗಂಡ ಹೆಂಡತಿ ಇಬ್ರು ಮೇನ್ ದೇವಸ್ಥಾನದಲ್ಲಿ ಹಿಂಗಿದೆ ಪೊಸಿಷನಲ್ಲಿ ನಿಂತಿರ್ತಾರೆ. ಬಟ್ ಬೇರೆ ಬೇರೆ ಅವ್ರಿಗೆ ಗುಡಿನ ಕಟ್ಟಿದ್ದಾರೆ. ಫಸ್ಟು ಪಾಂಡುರಂಗನ ದರ್ಶನ ಮಾಡಿದ್ಮೇಲೆ ರುಕ್ಮಿಣಿ ದರ್ಶನ ಮಾಡ್ತೀವಿ. ಇಬ್ಬರೂ ಕೂಡ ಇಡ್ಕೆ ಕಲ್ ಮೇಲೆ ನಿಂತಿದ್ದಾರೆ. ಸೊ ನಾವು ಅಲ್ಲೇನು ಸ್ಟೋರಿ ನೋಡ್ದು, ಅವರು ಭಕ್ತಂಗೋಸ್ಕರ ಅಂತ ಕಾಯ್ಕೊಂಡು ನಿಂತಿರ್ತಾರೆ. ಪಾಂಡುರಂಗ ಇನ್ನೂ ಬಂದಿಲ್ಲಲ್ಲ ಅಂತ ರುಕ್ಮಿಣಿ ಹುಡ್ಕೊಂಡ್ ಬಂದು ಪಾಂಡುರಂಗ ಕಲ್ಲಾಗಿರೋದು ನೋಡಿ ಅವರು ಕೂಡ ಅಲ್ಲೇ ನಿಂತಿರೋ ಸ್ಥಳದಲ್ಲಿ ಅವ್ರು ಹೆಂಗ್ ನಿಂತಿರ್ತಾರೆ ಅದೇ ಪೊಸಿಷನಲ್ಲಿ ಕಲ್ಲಾಗಿ ಹೋಗ್ತಾರೆ. ಸೊ ಅದಕ್ಕೇ ಗುಡಿಗಳು ಇಬ್ರು ಸಪ್ರೇಟ್ ಆಗಿದೆ ಇಬ್ರಿಗೂ. ಬಟ್ ಇದೇ ಅವ್ರದ್ದು ಸ್ಟೋರಿ ಇರೋದು. ಆಚೆ ಬಂದು ಒಂದು ಲೆಮನ್ ಜ್ಯೂಸ್ ಕುಡಿತಾ ಇದೀವಿ ಗಸ್. ಚಕ್ರವ್ಯೂಹ ಭೇದಿಸಿ ಬಂದಿದ್ದಕ್ಕೆ ಖುಷಿ ಆಗೋಯ್ತು ನಮಗೆ. ನೋ ಫೋಟೋಗ್ರಾಫಿಯಲ್ಲೇ ಫೋಟೋಗ್ರಾಫಿ ಮಾಡ್ತಾ ಇದ್ದೀನಿ. ಯಾರು ಬಂದು ಬೈತಾರೋ ಗೊತ್ತಿಲ್ಲ. ಅಷ್ಟರಲ್ಲಿ ಫೋಟೋ ತಗೊಬಿಟ್ರೆ ಬೆಟರ್. ಇಸ್ಕಾನಿಗೆ ಬಂದಿದ್ದೀವಿ, ನೀವು ದರ್ಶನ ಮಾಡ್ಕೊಳ್ಳಿ ಗಾಯ್ಸ್. ಇವಾಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಟೀ ಕುಡಿಯೋಣ ಅಂತ ಬಂದಿದ್ದೀವಿ. ಸ್ಪೆಷಲ್ ಚಾ ಕುಡಿತಾ ಇದ್ದೀವಿ ಇಲ್ಲೇ ಸ್ಟ್ರೀಟಲ್ಲಿ ಕೂತ್ಕೊಂಡು. ಗೈಸ್ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಟ್ಲಿಗೆ ಊಟ ಮಾಡೋಣ ಅಂತ ಬಂದು, ಈಗ ಟೈಮ್ ಬಂದು ರಾತ್ರಿ 11 ಕಾಲಾಗಿದೆ. ಇವಾಗ ಪಂಡರಪುರಲ್ಲಿ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ನೋಡಿ. ಇಬ್ರು ನೂಡಲ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಹಂಗೆ ಫ್ರೈಡ್ ರೈಸ್ ತಿಂದು, ಅಪ್ಪ ಒಂದು ವೆಜ್ ತಾಳಿ ತಿಂತವ್ರೆ, ಮಮ್ಮಿ ಅದರಲ್ಲೇ ಶೇರಿಂಗು. ಇಲ್ಲಿ ನೋಡಿ ಗೈಸ್ ಎಷ್ಟು ಎಣ್ಣೆ ಹಾಕಿಟ್ಟಿದ್ದಾರೆ. ನಾನು ಡಯಟೆಲ್ಲ ಆಡ್ ಮಾಡ್ಬಿಡ್ತಾವ್ರಿ ಇವರು. ಗೈಸ್ ಇದೊಂಥರ ಸ್ವೀಟು ಚೆನ್ನಾಗಿದೆ. ಯಾವ ಡಯಟ್ ಅಂತ ಕೇಳಿದ್ರು. ಅವೆಲ್ಲ ತಲೆಗೆ ಹಾಕೋಬಾರ್ದು ಗೈಸ್, ಕೇಳಿಸ್ಕೊಂಡು ಕೇಳಿಸ್ತಾರಂಗಿರ್ಬೇಕು.